ಭಾರತಕ್ಕೆ ರಿಯಲ್ ಚಾಲೆಂಜ್. ಪಾಕಿಸ್ತಾನ ಕೈಗೆ ಭಯಾನಕ ಆಯುಧ. ಶುರುವಾಗ್ತಿದೆ ನೌಕಾಶಕ್ತಿ ವಾರ್. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೌಕಾಶಕ್ತಿಯಲ್ಲಿ ನೇವಿನಲ್ಲಿ ಭಾರತಕ್ಕೆ ಪಾಕ್ ತಲೆನೋವಾಗ್ಬೋದಾ? ಆ ಸಾಮರ್ಥ್ಯ ಅವರಲ್ಲಿ ಇದೆಯೇ? ಭಾರತಕ್ಕಿಂತ ಹೆಚ್ಚು ಸರ್ಪ್ರೈಸ್ ದಾಳಿ ಮಾಡೋ ಕೆಪಾಸಿಟಿ ಪಾಕಿಸ್ತಾನ ಪಡೆದುಕೊಳ್ಳೋಕೆ ಪ್ರಯತ್ನ ನಡೆಸ್ತಾ ಇದೆಯಾ? ಇಂಥ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ ಈಗ. ಚೀನಾ ನಿರ್ಮಿತ ಅತ್ಯಾಧುನಿಕ ಸಬ್ಮರೀನ್ಗಳು ಪಾಕಿಸ್ತಾನದ ಕೈ ಸೇರ್ತಿರೋ ಹೊತ್ತಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ ಈ ವಿಚಾರ. ಈ ಸಬ್ಮರೀನ್ಗಳು ಪಾಕ್ ನೌಕಾಪಡೆಗೆ ಬಲ, ಆನ್ ಪೇಪರ್ ಅಟ್ ಲೀಸ್ಟ್, ತಂದುಕೊಡೋದು ಮಾತ್ರ ಅಲ್ಲ, ಭಾರತಕ್ಕೆ ನೀರಿನಿಂದಲೂ ಅಣುದಾಳಿಯ ಬೆದರಿಕೆಯನ್ನು ಒಡ್ಡೋಕೆ ಪಾಕಿಸ್ತಾನಕ್ಕೆ ಇದರಿಂದ ಸಹಾಯ ಆಗುತ್ತೆ. ಜೊತೆಗೆ ನಿಜ, ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಚೈನಾ ಮೇಡ್ ಶಸ್ತ್ರಾಸ್ತ್ರಗಳ ಪವರ್ ನಾವು ನೋಡಿದ್ದೀವಿ. ಅವ್ರ ಕೈಲಿ ಭಾರತಕ್ಕೆ ಏನೂ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ, ನಾವು ಅವರಿಗೆ ಊರು ತುಂಬ ಡ್ಯಾಮೇಜ್ ಮಾಡಿದ್ವಿ. ಓಕೆ, ಆದರೂ ಕೂಡ ಆನ್ ಪೇಪರ್ ಅಟ್ಲೀಸ್ಟ್ ಈ ಆಯುಧಗಳೇನು ಹೋಗ್ತಿದ್ದಾವೆ ಪಾಕಿಸ್ತಾನದ ಕೈಗೆ, ಚೀನಾ ಏನು ಕೊಡ್ತಾ ಇದೆ ಸಬ್ಮರೀನ್ಗಳನ್ನು, ಆ ಥರದ್ದು ಸಬ್ಮರೀನ್ ಭಾರತದ ಬಳಿಯೂ ಇಲ್ಲ ಅಂಥೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿರೋದು ಯಾಕೆ? ಕೆಲವರು ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಈ ವರದಿಯಲ್ಲಿ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡ್ದೆ ನೋಡಿ. ಹಾಗೇನು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಸಪರೇಟ್ ಆಗಿ ಎಕ್ಸ್ಕ್ಲೂಸಿವ್ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡಬಹುದಾದ ವಿಡಿಯೋಸ್, ವರದಿಗಳು ಪಬ್ಲಿಷ್ ಆಗ್ತಾ ಇದ್ದಾವೆ. ಆಗಾಗ ಲೈವ್ ಇಂಟರಾಕ್ಷನ್ಸ್ ಕೂಡ ಅಲ್ಲಿರುತ್ತೆ. ಆಸಕ್ತರು ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಕ್ಸೆಸ್ ಪಡೆಯೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಕೂಡ ಆಗಬಹುದು. ಬನ್ನಿ ಆರಂಭ ಮಾಡೋಣ ಸ್ನೇಹಿತರೆ. ಪಾಕಿಸ್ತಾನಕ್ಕೆ ಸಾಲು ಸಾಲು ಸಬ್ಮರೀನ್, ಭಾರತಕ್ಕೆ ರಿಯಲ್ ಚಾಲೆಂಜ್. ಸ್ನೇಹಿತರೆ, ಡಿಸೆಂಬರ್ 4, 1971 ಅಂದಿನಿಂದ ಇಂದಿನ ತನಕ ಭಾರತದ ನೇವಿ ಅನ್ನೋದು ಪಾಕಿಸ್ತಾನ ಪಾಲಿಗೆ ಕಾಲ ಯಮನಂತೆ ಕಾಡ್ತಾ ಇದೆ. ಪ್ರತಿ ಸಲ ಕದನ ನಡೆದಾಗ ಭಾರತದ ನೌಕಾಪಡೆ ಫುಲ್ ಡಾಮಿನೇಟ್ ಮಾಡ್ತಾ ಇದೆ. ಅವತ್ತು PNS ಗಾಜಿಯನ್ನು ಬಂಗಾಳ ಕೊಲ್ಲಿಯಲ್ಲಿ ಮುಳುಗಿಸಿದ ನಂತರ ಭಾರತ ಸಬ್ಮರೀನ್ ವಾರ್ಫೇರ್ನಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿರೋದನ್ನು ಜಗತ್ತಿಗೆ ಅನೌನ್ಸ್ ಮಾಡಿತ್ತು. ಭಾರತದ ಸರ್ಪ್ರೈಸ್ ದಾಳಿಗೆ ಇಡೀ ಜಗತ್ತು ನಿಬ್ಬೆರಗಾಗಿತ್ತು. ಆದರೆ ಈಗ ಆ ಮಹಾಶಕ್ತಿಗೆ ಪಾಕ್ ರಿಯಲ್ ಚಾಲೆಂಜ್ ಒಡ್ಡೋಕೆ ಪ್ರಯತ್ನ ಪಡ್ತಾ ಇದೆ. ಚೀನಾ ಸಹಾಯವನ್ನು ಪಡ್ಕೊಂಡು ಚೈನಾ ಮೇಡ್ ಘಾತಕ ಸಬ್ಮರೀನ್ಗಳು ಪಾಕಿಸ್ತಾನದ ಕೈಗೆ ಸೇರ್ತಾ ಇದ್ದಾವೆ. ಪಾಕಿಸ್ತಾನ ನೇವಿ ಕೂಡ ಇದನ್ನು ಘೋಷಿಸಿದೆ. ನೋಡಿ ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಚೀನಾ ಇಬ್ಬರೂ ಕೂಡ 2015ರಲ್ಲಿ ಸುಮಾರು $5 ಬಿಲಿಯನ್ ಒಪ್ಪಂದ ಮಾಡ್ಕೊಂಡಿದ್ರು. ಒಪ್ಪಂದದ ಪ್ರಕಾರ 8 ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ಗಳನ್ನು ಚೀನಾ ಪಾಕಿಸ್ತಾನಕ್ಕೆ ಕೊಡಬೇಕು. ಇದರಲ್ಲಿ 4 ಸಬ್ಮರೀನ್ಗಳು ಚೀನಾದಲ್ಲಿ ನಿರ್ಮಾಣ ಆಗಿ ರೆಡಿಮೇಡ್ ಬಂದು ಪಾಕಿಸ್ತಾನಕ್ಕೆ ಕೊಡೋದು, ಇನ್ನು 4 ಪಾಕ್ನಲ್ಲೇ ಅಸೆಂಬಲ್ ಆಗೋದು ಅಂತ. ಈಗ ಆ ಸಬ್ಮರೀನ್ಗಳು ಪಾಕ್ ಸೇನೆ ಅಥವಾ ನೇವಿಯ ಕೈ ಸೇರ್ತಾ ಇದ್ದು ಮುಂದಿನ ವರ್ಷ ಸೇವೆಗೆ ಲಭ್ಯ ಇರುತ್ತೆ. ಪಾಕ್ ನೌಕಾಪಡೆಯ ಅಡ್ಮಿರಲ್ ನವೀದ್ ಅಶ್ರಫ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಪಾಕ್ ನೇವಿಗೆ ಗೇಮ್ ಚೇಂಜರ್ ಅಂತ ಹೇಳಿದ್ದಾರೆ. ಅಲ್ಲದೆ ಅರಬ್ಬಿ ಸಮುದ್ರದ ಆಚೆಗೆ ಹಿಂದೂ ಮಹಾಸಾಗರದಲ್ಲೂ ನಮ್ಮ ಶಕ್ತಿ ಹೆಚ್ಚಾಗುತ್ತೆ ಅಂತ ಪಾಕ್ ಹೇಳಿದೆ. ಹಾಗಿದ್ರೆ ಇದರ ಶಕ್ತಿ ಏನು? ಸ್ನೇಹಿತರೆ, ಪಾಕಿಸ್ತಾನ ಇಷ್ಟೆಲ್ಲ ಹಾರಾಡ್ತಿರೋದಕ್ಕೂ ಕಾರಣ ಇದೆ. ಈ ಸಬ್ಮರೀನ್ಗಳು ಸ್ವಲ್ಪ ಸ್ಪೆಷಲ್. ಈ ಥರದವು ಭಾರತ ಬಳಿನೂ ಇಲ್ಲ. ಈ ಸಬ್ಮರೀನ್ಗಳಲ್ಲಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಥವಾ AIP ಸಿಸ್ಟಮ್ಸ್ ಇವೆ. ಈ ಸಿಸ್ಟಮ್ ಸರ್ಪ್ರೈಸ್ ದಾಳಿ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಅಸ್ತ್ರ ಯಾವುದೇ ನೇವಿಗೆ. ನೀರಿನಲ್ಲೇ ತನಗೆ ಬೇಕಾದ ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡ್ಕೊಳ್ತಾರೆ. ಲಿಕ್ವಿಡ್ ಆಕ್ಸಿಜನ್ ಮತ್ತು ಡೀಸೆಲ್ ಫ್ಯೂಲನ್ನು ದಹನ ಮಾಡಿ ವಿದ್ಯುತ್ತನ್ನು ತಯಾರು ಮಾಡ್ಕೊಳ್ತವೆ. ಇದರಿಂದ ಇವು 2-3 ವಾರ ಮೇಲಕ್ಕೆ ಬರೋಲ್ಲ. ಗಾಳಿ ತಗೊಳ್ಳೋಕ್ಕೆ ಮೇಲಕ್ಕೆ ಬರಬೇಕಂತಲೇ ಇಲ್ಲ. ವಿದೌಟ್ ಏರ್, ನೀರೊಳಗೇನೆ ಇದನ್ನು ಮಾಡಿಕೊಳ್ಳುವ ರೀತಿಯಲ್ಲಿ ವ್ಯವಸ್ಥೆ ಇದೆ. ಹೀಗಾಗಿ ಇವುಗಳನ್ನು ಕಂಡು ಹಿಡಿಯೋದು ಕಷ್ಟ. ಸೈಲೆಂಟಾಗಿ ಸಮುದ್ರದ ಆಳದಲ್ಲಿಯೂ ಕಾರ್ಯಾಚರಣೆ ಮಾಡೋಕ್ಕೆ ಇವಕ್ಕೆ ಅನುಕೂಲ ಆಗುತ್ತೆ, ಮೇಲೆ ಬರ್ದೇನೆ ಪದೇ ಪದೇ. ಜೊತೆಗೆ ಈ ಹೊಸ ಸಬ್ಮರೀನ್ಗಳಿಂದ ಪಾಕಿಸ್ತಾನಕ್ಕೆ ಅಣುದಾಳಿ ಮಾಡೋ ಕೇಪಬಿಲಿಟಿ ನೀರಲ್ಲೂ ಬರುತ್ತೆ. ಎಷ್ಟು ದಿನ ಅಣ್ವಸ್ತ್ರ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೂ ಕೂಡ ಅದನ್ನು ಭೂಮಿಯಿಂದ ಮತ್ತು ಆಕಾಶದಿಂದ ಫೈಟರ್ ಜೆಟ್ ಪ್ಲಾಟ್ಫಾರ್ಮ್ಗಳ ಮೂಲಕ ಫೈರ್ ಮಾಡೋ ಎಬಿಲಿಟಿಯನ್ನು ಮಾತ್ರ ಪಾಕ್ ಹೊಂದಿತ್ತು. ನ್ಯೂಕ್ಲಿಯರ್ ಟ್ರಯಾಡ್ ಕಂಪ್ಲೀಟ್ ಆಗಿರಲಿಲ್ಲ ನಮ್ಮ ಥರ ಅವ್ರ ಹತ್ರ. ಈಗ ಈ ಬಾಬರ್ ಹೆಸರಿನ ಲ್ಯಾಂಡ್ ಅಟ್ಯಾಕ್ ಕ್ರೂಸ್ ಮಿಸೈಲ್ಗಳನ್ನು ಈ ಸಬ್ಮರೀನ್ಗಳಲ್ಲೂ ಇಂಟಿಗ್ರೇಟ್ ಮಾಡ್ಬೋದು, ಆ ಎಬಿಲಿಟಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದರಿಂದ ನ್ಯೂಕ್ಲಿಯರ್ ಟ್ರಯಾಡ್ ಕಂಪ್ಲೀಟ್ ಆಗುತ್ತೆ ಅಂತ. ನೀರು, ನೆಲ ಮತ್ತು ಗಾಳಿ 3 ಕಡೆಯಿಂದ ನ್ಯೂಕ್ಲಿಯರ್ ಡೆಲಿವರಿ ಕೇಪಬಿಲಿಟಿ ನಮಗೆ ಬರುತ್ತೆ ಅಂತ ಪಾಕಿಸ್ತಾನ ಹೇಳ್ಕೊಳ್ತಿದೆ. ಭಾರತಕ್ಕೆ ಈ ಸಾಮರ್ಥ್ಯ 2018ರಲ್ಲೇ ಬಂದಿದೆ. 2018ರಲ್ಲೇ INS ಅರಿಹಂತ್ ಮೂಲಕ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ನಾವು ಹಾರಿಸಿದ್ವಿ. ಅಂದರೆ
ನ್ಯೂಕ್ಲಿಯರ್ ಕ್ಯಾರಿ ಸಾಮರ್ಥ್ಯದ ಮಿಸೈಲ್ಗಳನ್ನು ಹಾರಿಸಿ ಕೇಪಬಿಲಿಟಿಯನ್ನು ಗಳಿಸ್ಕೊಂಡ್ವಿ. ಈ ಮೂಲಕ ಕೆಲವು ರಾಷ್ಟ್ರಗಳು ಮಾಡಿರೋ ಸಾಧನೆಗೆ ಸ್ನೇಹಿತರೆ ಅವಾಗ ಭಾರತ ಕೂಡ ಸೇರ್ಕೊಂಡಿತ್ತು. ಈಗ ಹ್ಯಾಂಗೋರ್ ಕ್ಲಾಸ್ ಸಬ್ಮರೀನ್ಗಳು ಕೂಡ ಅದನ್ನು ಹಾರಿಸೋ ಸಾಮರ್ಥ್ಯವನ್ನ ಹೊಂದಿದಾವೆ ಅಂತ ಪಾಕ್ ಹೇಳಿದೆ. ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹಾಗಿದ್ರೆ ಭಾರತಕ್ಕೆ ಚಾಲೆಂಜ್ ಆಗತ್ತಾ? ಇದು ಮೇನ್ ವಿಚಾರ. ಪಾಕಿಸ್ತಾನದ ಈ ಚೈನಾ ಮೇಡ್ ಸಬ್ಮರೀನ್ಗಳ ಸೇರ್ಪಡೆಯಿಂದ ಭಾರತಕ್ಕೆ ಏನ್ ಚಾಲೆಂಜ್? ಭಾರತದ ಒಟ್ಟಾರೆ ನೌಕಾಶಕ್ತಿಗೆ ಧೂಳಿನ ಕಣ ಅವ್ರೇನು ಸಮ ಆಗಲ್ಲ ಪಾಕಿಸ್ತಾನದವರು. ಓವರ್ ಆಲ್ ನಮ್ಮ ನೇವಿಯ ಪವರ್ ಮುಂದೆ. ಯಾಕಂದ್ರೆ ಭಾರತದ ನೇವಿ ಬ್ಲೂ ವಾಟರ್ ನೇವಿ. ರಷ್ಯಾ, ಚೀನಾ, ಫ್ರಾನ್ಸ್, ಬ್ರಿಟನ್, ಇಟಲಿ ರೀತಿ, ಅಮೆರಿಕದ ರೀತಿ ನಮ್ದು ಕೂಡ ಬ್ಲೂ ವಾಟರ್ ನೇವಿ ಅಂತ ಕರೆಸ್ಕೊಳ್ಳುತ್ತೆ. ತನ್ನ ತೀರ ಪ್ರದೇಶ ಬಿಟ್ಟು ದೂರ ಹೋಗಿ ಪವರ್ ಪ್ರೊಜೆಕ್ಟ್ ಮಾಡೋ ಕ್ಯಾಪಬಿಲಿಟಿ ಇರುವಂತಹ ನೇವಿ ನಮ್ದು. ಆದ್ರೆ ಪಾಕ್ ನೇವಿ ಅರಬ್ಬಿ ಸಮುದ್ರಕ್ಕೆ ಸೀಮಿತವಾಗಿರೋ ನೇವಿ. ಅದು ಕೂಡ ಪಾಕಿಸ್ತಾನ ಬಾರ್ಡರ್ನ ಜಲಪ್ರದೇಶಕ್ಕೆ ಸೀಮಿತವಾಗಿರೋ ನೇವಿ ಅವ್ರದ್ದು. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಮಾಹಿತಿ ಪ್ರಕಾರ ಭಾರತದ ಬಳಿ 293 ನೌಕಾ ಆಸೆಟ್ಸ್ ಇದಾವೆ. ಅದರಲ್ಲಿ 2 ವಿಮಾನವಾಹಕ ನೌಕೆಗಳಿದಾವೆ, ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇದಾವೆ. INS ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ ಹೆಸರಿನ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್, 18 ಸಬ್ಮರೀನ್ಸ್ ಜಲಾಂತರ್ಗಾಮಿಗಳು. ಇದರಲ್ಲಿ ಅಣುದಾಳಿ ಮಾಡಬಲ್ಲ 2 ಸಬ್ಮರೀನ್ಗಳಿದಾವೆ. ಹಾಗೆ 13 ಡಿಸ್ಟ್ರಾಯರ್ಗಳು, 14 ಫ್ರಿಗೇಟ್ಸ್, 18 ಕಾವರೆಟ್ಸ್ ಅಂದರೆ ಬೆಂಗಾವಲು ಸಲುವಾಗಿ ನಿರ್ಮಿಸಿರೋ ಸಣ್ಣ ಯುದ್ಧ ನೌಕೆಗಳು, 135 ಗಸ್ತು ಹಡಗುಗಳಿವೆ. ಹೀಗೆ ಯುದ್ಧ ನೌಕೆಗಳನ್ನೆಲ್ಲ ಸೇರಿ ಭಾರತದ ನೇವಿ ಸ್ಟ್ರೆಂತ್ 293 ಇದೆ. ಇಂಡಿಯನ್ ನೇವಿ ವಿಶ್ವದಲ್ಲೇ 4ನೇ ಅತ್ಯಂತ ಪವರ್ಫುಲ್ ನೇವಿ. ಪಾಕ್ನ ಹತ್ರ ಎಷ್ಟಿದೆ? 121 ನೌಕಾ ಅಸೆಟ್ಸ್ ಮಾತ್ರ ಇದೆ. ಪಾಕ್ ಬಳಿ ಒಂದೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇಲ್ಲ. 8 ಸಬ್ಮರೀನ್ ಇದ್ದು ಯಾವುದೇ ಡಿಸ್ಟ್ರಾಯರ್ಗಳು ಕೂಡ ಪಾಕ್ ಬಳಿ ಇಲ್ಲ. 9 ಫ್ರಿಗೇಟ್ಸ್ ಇಟ್ಕೊಂಡಿದ್ದಾರೆ, 9 ಕಾವರೆಟ್ಸ್, 69 ಗಸ್ತು ನೌಕೆಗಳಿದಾವೆ. ಇಬ್ಬರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಓವರ್ ಆಲ್ ಸಾಮರ್ಥ್ಯದಲ್ಲಿ. ನಮ್ಮ ಬಳಿ ನೇವಿಯದ್ದೇ ಪ್ರತ್ಯೇಕ ಏರ್ಕ್ರಾಫ್ಟ್ ಫ್ಲೀಟ್ ಇದೆ. ಆದರೆ ಪಾಕ್ ಬಳಿ ಆ ಥರದ್ದೆಲ್ಲ ವ್ಯವಸ್ಥೆ ಜಾಸ್ತಿ ಇಲ್ಲ. ಆದರೆ ಸಬ್ಮರೀನ್ ವಿಚಾರ ಒಂದರಲ್ಲಿ ಪಾಕನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಈ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಸಿಸ್ಟಮ್ ಹೊಂದಿರೋ AIP ಸಿಸ್ಟಮ್ ಹೊಂದಿರೋ ಸಬ್ಮರೀನ್ಗಳ ವಿಚಾರದಲ್ಲಿ ಅವ್ರದ್ದು ಅಪರ್ ಹ್ಯಾಂಡ್ ಇದೆ. ಭಾರತದ ಬಳಿ ಒಂದೇ ಒಂದು ಈ ಥರದ AIP ಸಬ್ಮರೀನ್ ಇಲ್ಲ. ಆದರೆ ಪಾಕ್ ಬಳಿ ಈಗ ಆಲ್ರೆಡಿ ಇಂತಹ 3 ನೌಕೆಗಳಿವೆ. ಪಾಕ್ ಫ್ರಾನ್ಸ್ ಮೂಲದ ಅಗೋಸ್ಟಾ ಕ್ಲಾಸ್ನ 90B ಹೆಸರಿನ AIP ಸಿಸ್ಟಮ್ ಹೊಂದಿರೋ 3 ಸಬ್ಮರೀನ್ಗಳನ್ನು ಆಪರೇಟ್ ಮಾಡ್ತಿದೆ. ಮುಂದಿನ ವರ್ಷ ಮತ್ತೆ 4 ಸೇರ್ಕೊಳ್ತಿದ್ದಾವೆ. 2028ರ ಹೊತ್ತಿಗೆ ಪಾಕ್ನ AIP ಸಾಮರ್ಥ್ಯದ ಸಬ್ಮರೀನ್ ಗಾತ್ರ, ಆ ಫ್ಲೀಟ್ನ ಗಾತ್ರ 11ಕ್ಕೆ ಏರಿಕೆ ಆಗುತ್ತೆ. 11 ಇರುತ್ತೆ ಅವ್ರ ಹತ್ರ. ಇದು ಭಾರತ ಗಮನ ಕೊಡಬೇಕಾಗಿರೋ ವಿಚಾರ. ಹಾಗೆ ನೋಡಿದ್ರೆ ಭಾರತವು ಇದನ್ನು ನಿರ್ಮಾಣ ಮಾಡೋಕೆ ಪ್ಲಾನ್ ಹಾಕಿತ್ತು. ಅದು ಇಂಪಾರ್ಟೆಂಟ್ ಅಲ್ಲ ಅಂತ ನಾವೇನು ಬಿಟ್ಟು ಹಾಕಿಲ್ಲ. ನಮಗೂ ಅದು ಬೇಕಂತ ಹೇಳಿ ನಾವು ಪ್ಲಾನ್ ಮಾಡಿ ಆಗಿಲ್ಲ ಅಷ್ಟೇ ನಮ್ಮ ಕೈಲಿ. DRDO ಈ AIP ಸಬ್ಮರೀನ್ ಮಾಡ್ಯೂಲ್ ಅನ್ನ 2017ರಲ್ಲಿ ರೆಡಿ ಮಾಡಬೇಕಾಗಿತ್ತು. ಆದ್ರೆ ಈ ನೌಕೆಗಳು ಹೆಚ್ಚು ಅಡ್ವಾನ್ಸ್ಡ್ ಆಗಿರೋದ್ರಿಂದ ಭಾರತದಲ್ಲೇ ಇವುಗಳನ್ನ ನಿರ್ಮಿಸೋಕೆ ಇನ್ನೂ ಆಗಿಲ್ಲ. ನಮಗೆ ಟೆಕ್ನಾಲಜಿ ಶೇರಿಂಗ್ ಯಾರು ಕೂಡ ಅಷ್ಟೊಂದು ಹೆಲ್ಪ್ ಮಾಡಿಲ್ಲ. ನಿರ್ಮಾಣ ವೆಚ್ಚ ಕೂಡ ಜಾಸ್ತಿ ಇದೆ. ಹಾಗಾಗಿ ಪ್ರೋಗ್ರಾಮ್ ಡಿಲೇ ಆಗಿದೆ. ಸದ್ಯ ಈ ಮಾಡ್ಯೂಲ್ ಅನ್ನ INS ಖಂಡೇರಿಯಲ್ಲಿ ಮುಂದಿನ ವರ್ಷ ಇನ್ಸ್ಟಾಲ್ ಮಾಡಿ ಟೆಸ್ಟ್ ಮಾಡೋ ಪ್ಲಾನ್ ಇದೆ. ಉಳಿದ ಫ್ಲೀಟ್ಗಳಿಗೂ ಹಂತವಾಗಿ ಜೋಡಿಸೋ ಪ್ಲಾನ್ ಇದೆ. ಆದ್ರೆ ಭಾರತ ಈ ರೀತಿಯ ಸಬ್ಮರೀನ್ ಬಿಲ್ಡಿಂಗ್ ಮತ್ತು ಅದರ ಟೆಕ್ನಾಲಜಿಯಲ್ಲಿ ಹಿಂದೆ ಬಿದ್ದಿದೆ. ಚೀನಾ ರೀತಿ ನಾವು ಇನ್ನೂ ಕೂಡ ಅದರಲ್ಲಿ ಪ್ರಗತಿ ಸಾಧಿಸಿಲ್ಲ. ಪ್ರಾಜೆಕ್ಟ್ 75I ಅಡಿಯಲ್ಲಿ ಭಾರತವು AIP ಸಿಸ್ಟಮ್ ಹೊಂದಿರೋ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳನ್ನ ಜರ್ಮನಿಯ ಥೆಸೆನ್ ಕ್ರೂಪ್ ಮರೈನ್ ಸಿಸ್ಟಮ್ಸ್ ಜೊತೆ ಸೇರಿ ತಯಾರಿಸೋಕೆ ಪ್ಲಾನ್ ಮಾಡಿದೆ. ಮಸ್ಗಾಂವ್ ಡಾಕ್ ಯಾರ್ಡ್ ಜೊತೆ ಸೇರಿ ಈ ಕಂಪನಿ, ಜರ್ಮನ್ ಕಂಪನಿ, ಸಬ್ಮರೀನ್ಗಳನ್ನ ನಿರ್ಮಾಣ ಮಾಡಬೇಕು. ಆದರೆ 2032 ತನಕ ಇದು ಮುಗಿಯಲ್ಲ. ಇನ್ನೂ ತುಂಬಾ ದೂರ ಇದೆ. ಏನು ಭಾರತದ ಸಾಂಪ್ರದಾಯಿಕ ನೌಕಾಪಡೆಯಲ್ಲಿ ಅಂದ್ರೆ ಕನ್ವೆನ್ಷನಲ್ ಫ್ಲೀಟ್ ನಲ್ಲಿ ಬರೀ 6 ರಷ್ಯನ್ ಕಿಲೋ ಕ್ಲಾಸ್ ಮತ್ತು 4 ಜರ್ಮನ್ ಮೂಲದ HDW ಸಬ್ಮರೀನ್ಗಳಿವೆ. ಹಾಗೆ INS ಅರಿಹಂತ್ ಮತ್ತು INS ಅರಿಘಾತ್ ಹೆಸರಿನ 2 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳಿದಾವೆ. INS ಅರಿಧಮನ್ ಕೂಡ ಮುಂದಿನ ವರ್ಷ ನೌಕಾಪಡೆ ಸೇರುತ್ತೆ. ಆದ್ರೆ ಯಾವುದು ಕೂಡ ಭಾರತಕ್ಕೆ ಸಾಕಾಗ್ತಿಲ್ಲ. ಯಾಕಂದ್ರೆ ನಮ್ಮ ಮತ್ತೊಂದು ಶತ್ರು ಚೀನಾ ಬಳಿ ಬರೋಬ್ಬರಿ 50 ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ ಮತ್ತು 10 ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಗಳಿದ್ದಾವೆ. ಅದರಲ್ಲೂ ಅವರು ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋರು. ನಮ್ಮ ನೇವಿ ಕೂಡ ಇದನ್ನ ಹೇಳಿದೆ. ಚೀನಾ ಪಾಕಿಸ್ತಾನ ನೇವಿಯನ್ನ ತುಂಬಾ ಸ್ಟ್ರಾಂಗ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ ಅಂತ.
ಪಾಕ್ ಸರ್ಪ್ರೈಸಿಂಗ್ ಆಗಿ ತನ್ನ ನೇವಿಯನ್ನು, ಅದರಲ್ಲೂ ಕೂಡ ಈ ಸಬ್ಮರೀನ್ಗಳ ವಿಚಾರದಲ್ಲಿ ಬಲವರ್ಧನೆ ಮಾಡ್ಕೊಳ್ತಿದೆ ಅಂತ ಹೇಳಿ ನಮ್ಮ ನೇವಿ ಚೀಫ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಚೀನಾ ಕೂಡ ತನ್ನ ಆಟ ಕಟ್ಟಿರೋದು ಸ್ಪಷ್ಟ. ಪಾಕಿಸ್ತಾನದ ಗ್ವಾದರ್ ಪೋರ್ಟ್ ತನಕ ಕೂಡ ಅರಬ್ಬಿ ಸಮುದ್ರದಲ್ಲಿ ತನ್ನ ಪ್ರೆಸೆನ್ಸ್ ಹೊಂದೋಕೆ ಚೀನಾ ಬಯಸ್ತಾ ಇದೆ. ಸೆಪೆಕ್ ಹಾದು ಹೋಗಿ ಗ್ವಾದರ್ ಪೋರ್ಟಿಗೆ ಕನೆಕ್ಟ್ ಆಗುತ್ತಲ್ಲ, ಹಾಗಾಗಿ ಈ ಭಾಗದಲ್ಲಿ ತನಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೆ ಸಮುದ್ರದಲ್ಲಿ ಭಾರತವನ್ನ ಕಾಡ್ತಾ ಇರೋಕೆ ಅವಾಗ ಪಾಕಿಸ್ತಾನವನ್ನ ಎತ್ತೆತ್ತಿ ಕಟ್ತಾ ಇದೆ ಚೀನಾ. ಹಾಗಂತ ಭಾರತದ ನೇವಿ ಸುಮ್ಮನೆ ಕೂತಿಲ್ಲ. ಈಗ ಆಲ್ರೆಡಿ ನೇವಿಗೆ ಬಿಲಿಯನ್ ಹಣವನ್ನು ಸುರಿತಾ ಇದ್ದೀವಿ. ಎಲೆಕ್ಟ್ರಾನಿಕ್ ವಾರ್ಫೇರ್ಗೂ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ. ಅಲ್ಲದೆ ಹೊಸ ನೌಕೆಗಳನ್ನು ಕೂಡ ಖರೀದಿ ಮಾಡ್ಕೊಳ್ತಿದ್ದೀವಿ. ಹೀಗಾಗಿ ಪಾಕಿಸ್ತಾನದ ಈ ಹೆಜ್ಜೆ ಬಗ್ಗೆ ನಾವು ತೀರಾ ಆತಂಕ ಪಡೋ ಅಗತ್ಯ ಇಲ್ಲ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಅವರಿಗೆ ಒಂದೇ ಒಂದು ದೊಡ್ಡ ವಿಸಿಬಲ್ ಡ್ಯಾಮೇಜ್ ನಮ್ಮ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗೆ, ಸ್ಟ್ರಾಟಜಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡೋಕ್ಕೆ ಪಾಕಿಸ್ತಾನದ ಕೈಲಿ ಆಗಿಲ್ಲ. ನಾವು ಅವರಿಗೆ ಊರು ತುಂಬ ಡ್ಯಾಮೇಜ್ ಮಾಡಿದ್ವಿ, ಟಾಪ್ ಟು ಬಾಟಮ್ ತನಕ ಹೊಡೆದಿದ್ವಿ. ಇನ್ನು ರಿಪೇರಿ ಕೆಲಸ ನಡೀತಾ ಇದೆ, ಗುಂಡಿ ಮುಚ್ತಾ ಇದ್ದಾರೆ. ಇನ್ನೂ ಕೂಡ ಎಲ್ಲ ಏರ್ಬೇಸ್ಗಳು ಆಪರೇಷನಲ್ ಕೂಡ ಆಗಿಲ್ಲ. ಸೊ ಅವರ ಎಲ್ಲ ಏರ್ ಡಿಫೆನ್ಸ್, ಫೈಟರ್ ಜೆಟ್, ಮಿಸೈಲ್ ಎಲ್ಲ ಚೈನಾ ಮೇಡ್ ಇದ್ರು ಕೂಡ, ಅಡ್ವಾನ್ಸ್ಡ್ ಅಂತ ಹೇಳ್ಕೊಳ್ಳೋದು ಡ್ರೋನ್ಗಳೆಲ್ಲ ಇದ್ರೂ ಕೂಡ ಅವರಿಗೆ ನಮಗೆ ಜಾಸ್ತಿ ಡ್ಯಾಮೇಜ್ ಮಾಡೋಕ್ಕಾಗಿಲ್ಲ. ನಾವು ಅವರಿಗೆ ಎಲ್ಲ ಕಡೆ ಡ್ಯಾಮೇಜ್ ಮಾಡಿದ್ದೀವಿ. ಯಾವ ಲೆವೆಲ್ಗೆ ಹೆದರ್ಕೊಂಡಿದ್ರು ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಫ್ ಮಾಡ್ಕೊಂಡು ಕೂತಿದ್ರು. ಭಾರತ ಅವರ ಮಿಲಿಟರಿ ಅಸೆಟ್ಸನ್ನು ಕೂಡ ಟಾರ್ಗೆಟ್ ಮಾಡ್ತೀವಿ ಅಂತ ಹೊರಟಾಗ ಅವರ ಏರ್ ಕ್ರಾಫ್ಟ್ಗಳನ್ನು ಹಾರಿಸೋ ಧೈರ್ಯವನ್ನು ಕೂಡ ಅವ್ರು ಮಾಡಿಲ್ಲ, ಮುಚ್ಚಿಟ್ಟು ತೊಗೊಂಡೋಗಿ ಹ್ಯಾಂಗರಲ್ಲಿ. ಸೊ ಚೈನಾ ಮೇಡ್ ಉಪಕರಣಗಳ ಸಾಮರ್ಥ್ಯ ನಾವು ಅವಾಗ ನೋಡಿ ಅದನ್ನು ಮೀರಿ ನಾವು ಪಾಕಿಸ್ತಾನಕ್ಕೆ ಹೊಡೆದ್ವಿ. ಹಾಗಾಗಿ ಈ ಹೊಸ ಸಬ್ಮರೀನ್ಗಳು ಬರ್ತಿರೋದ್ರ ಬಗ್ಗೆ ನಾವು ಆತಂಕ ಪಡೋ ಅಗತ್ಯ ಇಲ್ಲ, ಆದರೆ ಅಲರ್ಟ್ ಆಗಿರಬೇಕು. ಯಾಕಂದರೆ ಶತ್ರುವನ್ನು ಯಾವತ್ತೂ ಲೈಟಾಗಿ ತಗೋಬಾರ್ದು. ಹಾಗಾಗಿ ಭಾರತವು ಕೂಡ ಪಾಕಿಸ್ತಾನವನ್ನು ನಮ್ಮಿಂದ ಮಾರು ದೂರ ಸಾಮರ್ಥ್ಯದಲ್ಲಿ, ಸೇನಾ ಸಾಮರ್ಥ್ಯದಲ್ಲಿ ಮಾರು ದೂರ ಇಡೋಕೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು. ನೋಡೋಣ ಭಾರತ ಯಾವ ರೀತಿ ಹೆಜ್ಜೆ ಇಡುತ್ತೆ ಅಂತ ಹೇಳಿ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗ್ಬೋದು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.